ಜಾಸ್ತಿ ಹಾಲು ಕೊಟ್ಟಿದ್ದು ಎಲ್ಲರ ಕಣ್ಣೀರು ಬಿದ್ದುಬಿಟ್ರೆ ಕಣ್ಣೆಸರಾಗ್ಬಿಡ್ತದೆ, ಹಸು ಅನಾರೋಗ್ಯ ಆಗ್ಬಿಡ್ತದೆ ಅಥವಾ ಅದರ ಅಭಿವೃದ್ಧಿ ಕುಂಠಿತವಾಗ್ತದೆ. ಇವೆಲ್ಲವೂ 50 ವರ್ಷದಿಂದ 100 ವರ್ಷದಿಂದ ಮಾಡ್ತಿದ್ದಂಥ ವಾಮಾಚಾರ ಅಥವಾ ಯಾವುದೋ ಕೆಟ್ಟ ತಿಳುವಳಿಕೆ ಇಲ್ದಿದ್ದಂಥ ಸಮಾಜದಲ್ಲಿದ್ದಂಥ ಅನಿಷ್ಟ ಪದ್ಧತಿಗಳು. ಇವತ್ತು ಯಾವ ಕಣ್ಣೆಸರಾಗೋದಾಗಲಿ, ನೀವು ಹಸುವಿಗೆ ಮಾಡಬೇಕಾಗಿರ್ತಕ್ಕಂಥ ದಿನನಿತ್ಯದ ನಿಮ್ಮ ಹಸುವನ್ನು ಸಾಕಲಿಕ್ಕೆ ಬೇಕಾದಂಥ ಹಿಂಡಿ ಬೂಸ ಸರಿಯಾದಂಥ ಸಮ ಪ್ರಮಾಣದಲ್ಲಿ ಆ ಗೋದಾರ್ ಶಕ್ತಿ, ಮಿನರಲ್ ಮಿಕ್ಸ್ಚರು, ಬೇಕಾಗಿರ್ತಕ್ಕಂಥ ಹಸಿರು ಮೇವು ಇವೆಲ್ಲವನ್ನು ಸಮತೋಲನವಾಗಿ ಕೊಟ್ಟರೆ ಯಾವ ಕಣ್ಣೆಸರು ಆಗಲ್ಲ, ಯಾವ ಹಸುಗೆ ಜಾಡ್ಯನೂ ಬರೋದಿಲ್ಲ. ಬದಲಾಗಿ ಇನ್ನು ಹೆಚ್ಚು ಜನಪ್ರಿಯ ಆಗ್ತದೆ ನಮ್ಮ ಹಸು. ಈಗ ನೋಡಿ ಇಲ್ಲಿ ಇವತ್ತು 34 ಲೀಟರ್ ಸರ್, 32 ಲೀಟರ್ ಕೊಟ್ಟಂಥ ಹಸು ನಮ್ಗೆಲ್ಲರಿಗೂ ಒಂದು ಹೆಮ್ಮೆ. ಬೆಳಿಗ್ಗೆ ಮತ್ತು ಸಂಜೆ ಒಂದು ಕರಾವಿಗೆ ಒಂದು ದಿನಕ್ಕೆ 34 ಲೀಟ್ರು ಸಾಮರ್ಥ್ಯದ ಹಸು. ಇನ್ನೂ ಸಾಕಷ್ಟು ಹೆಚ್ಚು ಹಾಲನ್ನು ಕೊಡ್ತಕ್ಕಂಥವ್ರು ನಮ್ಮ ಭಾಗದಲ್ಲಿದ್ದರು. ನಾನು ಹೇಳಿದಂಥ ಈ ಒಂದು ಮೂಢನಂಬಿಕೆಗೆ ಒಳಪಟ್ಟು ಸಾಕಷ್ಟು ಜನ ಇಂಥ ರೈತೋಪಯೋಗಿ ಕಾರ್ಯಕ್ರಮಗಳಿಗೆ ಅಂತ ಇಂಥ ಶಿಬಿರಗಳಿಗೆ ಅವರ ಹಸುವನ್ನು ತಂದು ಹಸು ಹೆಚ್ಚು ಹಾಲು ಕರಿತಕ್ಕಂಥದ್ದನ್ನ ಪ್ರದರ್ಶನ ಮಾಡೋದಾಗ್ಬೋದು, ಅದರ ಪಡ್ಡೆಕರುಗಳ ಪ್ರದರ್ಶನಕ್ಕೆ ಸಾಕಷ್ಟು ಜನ ಹಿಂದೇಟ್ ಆಗ್ತಕ್ಕಂಥದ್ದು ತಪ್ಪು. ಇದು ನಮಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅದ್ರ ಜೊತೆಗೆ ಬಂದು ನಾವು ಯಾವತ್ತೂ ನಿಮ್ಮ ಜೊತೆಗಿದ್ದೀವಿ ಅಂತ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ನಮ್ಮ ಕಾರ್ಯಕ್ರಮ, ಅಲ್ಲಾಗಬೇಕಾಗಿದ್ದಂಥ ಕಾರ್ಯಕ್ರಮ. ಬೆಳಗಾವಿಯಲ್ಲಿ ಇಲ್ಲ ಅವರೇನೋ ಈ ರೀತಿ ಹೇಳಿದ ನಂತರ ನಾವು ಕೇಳಿದ ಒಂದು ಮರು ಮಾತನಾಡದೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಏನು ಹಾಲು ಉತ್ಪಾದಕರ ಸಹಕಾರ ಸಂಘ ನಾವು ಮಾಡ್ತೀವಿ, ಅದು ನಮ್ಮ ಗ್ರಾಮಕ್ಕೆ ಕೊಡಿ ಅಂತ ಕೇಳಿ ಅದ್ರ ಜೊತೆಗೆ ಚಿಕ್ಕರಾಜು ಮತ್ತೆ ಇನ್ನೂ ಅನೇಕ ಪರೋಕ್ಷವಾಗಿ ದುಡಿದಂಥ ಕೈಗಳಿದ್ದೀರಿ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಮೊನ್ನೆ ನಾನೊಂದು 8-10 ದಿನದಿಂದ ರಾಜ್ಯ ದೇಶ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತ ಮಾಡಿದಂಥದ್ದು. ಹೌದು, ದೇವನಹಳ್ಳಿ ಒಳಗೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತ ಮಾಡಿದಂಥದ್ದು ಬೊಮ್ಮೂಲ್ ವತಿಯಿಂದ ಆತ್ಮೀಯ ಸ್ನೇಹಿತರಾದಂಥ ಅಲ್ಲಿಯ ಮುನ್ರಾಜುರವರು ನಿರ್ದೇಶಕರು ಪಂಜಾಬಿಂದ, ಹರಿಯಾಣದಿಂದ, ಅನೇಕ ರಾಜ್ಯಗಳಿಂದ ಬಂದು ಕರೆದಂಥ 35, 40, 45, 52 ಲೀಟರ್ ತನಕನೂ ಕೊಟ್ಟಂಥ ಹಸುಗಳು ಬಂದಿದ್ರು ಕೂಡ ಅವೆಲ್ಲವೂ ಬೇರೆ ರಾಜ್ಯದ ಹಸುಗಳು ಅಂತ ಅನ್ಸ್ಕೊಳ್ತವೆ. ಇದು ನಂದು ನನ್ನ ಮನೆ ಅಂತಕ್ಕಂಥ ಖುಷಿ ಕೊಡ್ತಕ್ಕಂಥದ್ದು. ನಮ್ಮ 10 ಹಳ್ಳಿಗಳಿಂದ ಬಂದಂಥ ರಾಣೋಜಿಪಾಳ್ಯ ಆಗ್ಬೋದು, ಇನ್ನೊಂದು ಗ್ರಾಮ ಆಗ್ಬೋದು, ನಮ್ಮ ತಾಲೂಕಿನ ಹಸುಗಳು 40 ಲೀಟರ್ ಅಥವಾ 50 ಲೀಟರ್ ಕರಿತಕ್ಕಂಥ ಒಂದು ದಿನಕ್ಕೆ ಕರಿತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಹಸುಗಳಿವೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಒಂದು ಹೆಮ್ಮೆ. ಅಂಥದ್ದು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬೇಕು. ಈ ಒಂದು ಸ್ಪರ್ಧೆಯ ಭಾಗವಹಿಸ್ತಕ್ಕಂಥ ಸ್ಪರ್ಧಾಳುಗಳು ಇನ್ನೂ ಹೆಚ್ಚಾಗಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ, ನಮ್ಮ ಜಿಲ್ಲಾ ಬ್ಯಾಂಕಿನಿಂದ ಅದು ಎಷ್ಟು ರೈತರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ನಿಮ್ಮ ಎದುರಿಗೆ ಒಂದು ಸೊಸೈಟಿ ಐತೆ, VSSN ಸೊಸೈಟಿ. VSSN ಸೊಸೈಟಿಯನ್ನು ಕೇವಲ ಬೆಳೆ ಸಾಲ ಪಡೀಲಿಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದೀರಿ ನನ್ನ ತಿಳುವಳಿಕೆ. ಬೆಳೆ ಸಾಲ ಪಡೀಲಿಕ್ಕೆ ಶಂಕರಣ್ಣ ನಿದ್ದೆ ಬಂದಾಗ ನಿಲ್ಸೋಣ ಸಾಕತ್ತೆ. ಬೆಳಗ್ಗೆಯಿಂದಲೂ ಸಾಕಾಗಿರ್ತದೆ ಪಾಪ, ಎಲ್ಲೆಲ್ಲ ಓಡಾಡಿರ್ತೀವಿ. ಬೆಳೆ ಸಾಲ ಒಂದಕ್ಕೆ ಮಾತ್ರ ಬಳಸ್ಕೊಳ್ತೀರಿ. ಆದರೆ ಇವತ್ತು ನಿಮಗೆ 2 ಹಸುಗಳನ್ನು ಕೊಳ್ಳಲಿಕ್ಕೆ ವರ್ಷಕ್ಕೆ 3% ಬಡ್ಡಿ ದರದಲ್ಲಿ. ದಯಮಾಡಿ ಸ್ವಲ್ಪ ಇದರಲ್ಲಿ ಅತ್ಯಂತ ಅವನಿಗಿನ್ನೂ ವಯಸ್ಸಾಗಿ ಅವನು ಹೊಸ ಕಟ್ಟ ಟೈಮ್ಗೆ ಕೇಳಿಸ್ಕೊಳ್ಳೋಣ ಅಂತ ಅವ್ನು ಗಲಾಟೆ ಮಾಡ್ತಾನೆ. ನನಗಿನ್ನೂ 4ನೇ ಕ್ಲಾಸು, ಇನ್ನು ಹೊಸ ಕಟ್ಟ ಟೈಮ್ಗೆ 5 ನಿಮಿಷ ಸುಳ್ಳು ಕೂತ್ಕೊಳ್ಳಲ್ವಲ್ಲ ಇವನು. 2 ಹಸುಗಳನ್ನ ಕೊಳ್ಳಿಕ್ಕೆ ಜಿಲ್ಲಾ ಬ್ಯಾಂಕಿನಿಂದ ಕೊಡ್ತಕ್ಕಂಥದ್ದು 1,80,000. ವರ್ಷಕ್ಕೆ 3% ಬಡ್ಡಿ. ಎಷ್ಟು? ವರ್ಷಕ್ಕೆ, ತಿಂಗಳಿಗಲ್ಲ. ಈಗ ಕಾಲ ಹೆಂಗಾಗೈತೆ ಅಂದರೆ ತಿಂಗಳಿಗೆ 3% ಬಡ್ಡಿ ಕೊಟ್ಟರೆ ಪುಣ್ಯಾತ್ಮ ಹೆಂಗೋ ಪರವಾಗಿಲ್ಲ ಕಣಪ್ಪ, 5-10% ಬಡ್ಡಿ ಕೊಡ್ತಾ ಇಲ್ಲ. ವರ್ಷಕ್ಕೆ 3% ಕೊಟ್ಟ ಅಲ್ಲ, ತಿಂಗಳಿಗೆ 3% ಕೊಟ್ಟ ಚೆನ್ನಾಗಿರಲಿ, ಅವನ ಮನೆ ಉದ್ಧಾರ ಆಗ್ಲಪ್ಪ ಅಂತ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಕ್ಕಂಥದ್ದು. ಜಿಲ್ಲಾ ಬ್ಯಾಂಕು ನಿಮ್ಮ ಮನೆ ಬಾಗಿಲಿಗೆ ವರ್ಷಕ್ಕೆ 3% ಬಡ್ಡಿ ದರಕ್ಕೆ 2 ಹಸುಗಳಿಗೆ ಸಾಕ್ತಕ್ಕಂಥ ಶಕ್ತಿ ಇದೆ. 2 ಹಸು ಬೇಡ ನನಗೆ, ನಾನು 15 ಹಸು ಕಟ್ತೀನಿ, 10 ಹಸು ಕಟ್ತೀನಿ ಅಂದರೆ 20 ಲಕ್ಷ, 15 ಲಕ್ಷ ರೂಪಾಯಿಗಳನ್ನು 50% ಸಬ್ಸಿಡಿಯಲ್ಲಿ. ಇದನ್ನು ಕೂಡ ಜಾಸ್ತಿ ಕಿವಿಯನ್ನು ತೆರೆದು ಕೇಳಿಸ್ಕೋಬೇಕು ತಾವು. ಸಾಕಷ್ಟು ಜನಕ್ಕೆ ಮಾಹಿತಿಯ ಕೊರತೆ ರೈತ ಬಾಂಧವರಿಗೆ
ನನ್ನ ನಮಸ್ಕಾರಗಳು. ಏನು ಅಂತಂದರೆ ನಾನು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟವ್ರೆ. ನಾನು ಒಂದು 2 ಮಾತಾಡೋದು ಏನು ಅಂತಂದರೆ, ಈ ನಮ್ಮ ಎಲ್ಲ ರೈತರ ಒಂದು ಶಕ್ತಿಯಾಗಿ ನಮ್ಮ ತಮ್ಮಾಜಿ ಅಣ್ಣ ಮತ್ತು ಸುರೇಶ್ ಅಣ್ಣರು ನಮ್ಮ ಒಕ್ಕೂಟಕ್ಕೆ ಬಂದಿರೋದು ತುಂಬ ಅಂದರೆ ಹೇಳಕ್ಕಾಗಲಾರದಷ್ಟು ಶಕ್ತಿ ಬಂದಂಗಿದೆ. ಅದರಿಂದ ಅವರು ನಮ್ಮ ಡೈರಿಗೆ ಮತ್ತು ನಮ್ಮ ಎಲ್ಲ ರೈತರಿಗೆ ತುಂಬ ಅನುಕೂಲ ಮಾಡಬೇಕು ಅಂತ ಭಾರಿ ಕನಸನ್ನು ಕಂಡುಕೊಂಡು ಬಂದಿದ್ದಾರೆ. ಅದು ನಮ್ಮ ಶಕ್ತಿ ಅಂತ ತಿಳ್ಕೊಂಡು ಭಾವಿಸ್ತಾ ಅದನ್ನು ನಾವು ರೈತರುಗಳು ಎಲ್ಲ ಸದುಪಯೋಗಪಡಿಸ್ಕೊಬೇಕು. ಮತ್ತು ಈ ರೈತರುಗಳಿಗೆ ಇದನ್ನು ಬಂದಷ್ಟು ಅನುಕೂಲ ಸರ್ಕಾರಿ ನೌಕರರಿಗೂ ಇಲ್ಲ. ರೈತರಿಗೆ ತಿಂಗಳಿಗೆ 2 ಸರಿ ಪೇಮೆಂಟ್ ಬರುತ್ತೆ. ಆದರೆ ಇಡೀ ಕರ್ನಾಟಕದಲ್ಲೇ ಆಗಲಿ ಇಡೀ ಇಂಡಿಯಾದಲ್ಲೇ ಆಗಲಿ ಸರ್ಕಾರಿ ನೌಕರರಿಗೂ ಆ ಥರ ಸಂಬಳ ಆ ಥರ ಒಂದು ವೇತನ ಬರಲ್ಲ. ಇದು 15 ದಿವಸಕ್ಕೊಂದ್ಸರಿ ರೈತರುಗಳಿಗೆ ಬರ್ತಿದೆ. ಅದನ್ನು ನಮ್ಮ ಭಾಗ್ಯ. ಅದರಂತೆ ಮತ್ತು ನಮಗೆ ಹೆಲ್ಪಾಗಿ ಮತ್ತು ಎಲ್ಲರೂ ರೈತರುಗಳಿಗೂ ಶಕ್ತಿಯಾಗಿ ಬಂದಿದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಒಂದು 2 ಮಾತಾಡ್ತಾ ಅವಕಾಶ ಕೊಟ್ಟಂತ ಎಲ್ಲ ಯಾರಿಗಾದ್ರೂ ಮನೆ ಹತ್ರ ಹೋಗಿ ಟಿಫನ್ ಕ್ಯಾರಿಯರಲ್ಲಿ ಹಾಲು ತರ್ತಾ ಇದ್ವಿ. ಅವ್ರು ಹಾಕ್ದಷ್ಟು ಹಾಲು ವಹಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಇವತ್ತು ನಿಮ್ಗೆ ಎಲ್ಲಿಯೇ ಹೋದ್ರು ಸಹಿತ ನಮ್ಮ ಬಮೂಲ್ನ ನಮ್ಮ ತುಮಕೂರು ಹಾಲು ಒಕ್ಕೂಟದ ಔಟ್ಲೆಟ್ಗಳಿರ್ತವೆ, ಅಂಗಡಿಗಳಿರ್ತವೆ. ಅಲ್ಲಿ ಹಾಲನ್ನ ಪ್ಯಾಕೆಟ್ಗಳಲ್ಲಿ ಕ್ವಾಲಿಟಿಯನ್ನ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳದ ಕ್ವಾಲಿಟಿ ನಮ್ಮ ನಂದಿನಿ. ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಇವತ್ತು ತಿರುಪತಿಯ ತಿಮ್ಮಪ್ಪನಿಗೆ ಅರ್ಪಿಸುವಂತಹ ಲಡ್ಡು ಬೇರೆ ತುಪ್ಪದಿಂದ ಏನಾದ್ರೂ ತಯಾರು ಮಾಡಿದರೆ ಅಂದ್ರೆ ಅದಕ್ಕೆ ಯಾವುದೇ ಭಕ್ತ ನಿರಾಕರಿಸ್ತಕ್ಕಂತ ಪರಿಸ್ಥಿತಿ ಬಂದಿದೆ. ನಂದಿನಿಯಿಂದ ತಯಾರು ಮಾಡಿದಂತ ಲಡ್ಡು ಎಲ್ಲರೂ ಸವಿಯಿಂದ ತಿಂತಾ ಇದ್ವಿ. ಅದಕ್ಕೆ ಕಾರಣ ನಾವು ಅಂದ್ರೆ ನಮ್ಮ ರೈತರು. ಆ ರೈತರ ಉದ್ಧಾರಕ್ಕೋಸ್ಕರ ಘನ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದೆ. ಪಶುಭಾಗ್ಯದಂತಹ ಹಾಲಿನ ಹೊಳೆಯನ್ನೇ ಹರಿಸಬಹುದಾದಂತಹ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡು ಹಾಲು ಕರೆಯುವ ಸ್ಪರ್ಧೆಗಳು, ಕರುಗಳ ಪ್ರದರ್ಶನಗಳು, ಪಶು ಆರೋಗ್ಯ ಶಿಬಿರಗಳನ್ನ ಎಲ್ಲ ತಾಲೂಕುಗಳಲ್ಲೂ ಸಹಿತ ನಾವು ಏರ್ಪಾಡು ಮಾಡ್ತಾ ಬರ್ತಾ ಇದ್ದೇವೆ. ಅದನ್ನ ಕೇವಲ ಕಾಟಾಚಾರಕ್ಕೆ ಮಾಡೋದಲ್ಲ, ಜನಗಳಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸಬೇಕು. ಇವತ್ತು ಅನೇಕ ಜನ ಪ್ರಗತಿಪರ ರೈತರಿದ್ದಾರೆ. ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ನಾನು ಸಾಹೇಬ್ರದ್ ಮೊನ್ನೆ ಹೇಳ್ತಾ ಇದ್ದೆ, ಅರಕಲಗೂಡಿನಲ್ಲಿ ರಂಗಸ್ವಾಮಿ ಅಂತಕ್ಕಂಥ ಒಬ್ಬ ರೈತ ಇದ್ದಾನೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತ ಒಬ್ಬ ಹೈನುಗಾರಿಕಾ ರೈತ. 10 ಹಸುಗಳಿಂದ ಪ್ರಾರಂಭ ಮಾಡಿದಂತ ರೈತ ಇವತ್ತು 1,000 ಹಸುಗಳನ್ನ ಕಟ್ಟಿದ್ದಾನೆ. ಇಸ್ರೇಲ್ ಮಾದರಿಯಲ್ಲಿ ಹೈನುಗಾರಿಕೆಯನ್ನು ನಡೆಸ್ತಾ ಇದ್ದಾನೆ ಅಂದ್ರೆ ಇದು ನಮ್ಗೆ ಹೆಮ್ಮೆ ತಾನೆ. ಸೊ ಇವತ್ತು ನೀವು ನೋಡಿದ್ರಿ 30 kg ಹಾಲನ್ನ ಕೊಟ್ಟಂತ ಹಸುವಿನ ಮಾಲೀಕನನ್ನ ನಾವು ಕಂಡು ಧನ್ಯರಾಗಿದ್ದೇವೆ. ಈ ರೀತಿಯ ಮನೋಭಾವ, ಈ ರೀತಿಯ ಮನೋಧಾಷ್ಟ್ಯ ನಮ್ಮೆಲ್ಲರಲ್ಲೂ ಬರಬೇಕು. ನಾವೆಲ್ಲರೂ ಸಹಿತ ಎಲ್ರಿಗೂ ಸಹಿತ ಸರ್ಕಾರಿ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ನೀವೇ ನಿಮ್ಮ ಕಾಲುಗಳ ಮೇಲೆ ನಿಂತ್ಕೊಂಡು 2 ಹಸುಗಳನ್ನ ಸಾಕ್ಬೋದು, 50 ಕುರಿಗಳನ್ನ ಸಾಕ್ಬೋದು, ಸಮಗ್ರ ಕೃಷಿಯನ್ನ ಮಾಡಬಹುದು. ಆ ನಿಟ್ಟಿನಲ್ಲಿ ಈ ರೀತಿಯ ಹಾಲು ಕರೆಯುವ ಸ್ಪರ್ಧೆಗಳನ್ನ ಮಾಡಿ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕು ಅನ್ನೋದಾದ್ರೆ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಕರುಗಳ ಪ್ರದರ್ಶನ. ಬಂಧುಗಳೇ, ಇಲ್ಲೊಬ್ಬ ರೈತ ಇದ್ದಾನೆ ನೆಲಮಂಗಲ ತಾಲೂಕಿನಲ್ಲಿ. ನಾನು ಅವನ ಮನೆಗೆ ಸುಮಾರು ಒಂದು 10 ಸಲ ಹೋಗಿದ್ದೇನೆ. ಅವನ ಹತ್ರ ಒಂದು ಕರು ಇತ್ತು. ಆ ಕರು ಕೇವಲ 8 ತಿಂಗಳಿಗೆ ಬೆದೆಗೆ ಬರ್ತದೆ. ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ವಿಶೇಷ ಧನ್ಯವಾದಗಳನ್ನು ತಿಳಿಸ್ತೀವಿ. ಹಾಗೆ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದವರು ದಯಮಾಡಿ ವೇದಿಕೆಯಿಂದ ನಿರ್ಗಮಿಸಬೇಕು. ಅಧಿಕಾರಿಗಳು ನರೇಶ್ ಬಾಬು ಅವರು ದಯಮಾಡಿ ಬರಬೇಕು. ಸರ್ ಈ ಕಡೆ